ನಮಸ್ಕಾರ ಎಲ್ರಿಗೂ. ಇದು ನನ್ನ ಕೇರಳ ಪ್ರವಾಸದ ಕೊನೆಯ ದಿನದ ವಿಡಿಯೋ, ಅಂದರೆ 4ನೇ ದಿನದ ವಿಡಿಯೋ. ಕೊನೆ ದಿನ ನಾವು ಹೋಗಿದ್ದು ಕನ್ಯಾಕುಮಾರಿಗೆ. ಕನ್ಯಾಕುಮಾರಿಯಲ್ಲಿ ನಾವು ಮೊದಲು ಹೋಗಿದ್ದು ವಿವೇಕಾನಂದ ಕೇಂದ್ರದ ಹತ್ರ ಇರೋ ಸನ್ರೈಸ್ ಸನ್ಸೆಟ್ ಪಾಯಿಂಟ್ಗೆ ಸೂರ್ಯೋದಯ ನೋಡೋಕೆ. ಇದು ಅಲ್ಲಿನ ಬೀಚ್ ವ್ಯೂ ಮತ್ತು ಸೂರ್ಯೋದಯದ ವಿಡಿಯೋ. ಅಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಸನ್ರೈಸ್ ಮತ್ತು ಸನ್ಸೆಟ್ ಟೈಮ್ಗೆ ಮಾರಾಟಗಾರರು ಅಂಗಡಿಗಳನ್ನು ಹಾಕ್ಕೊಂಡಿರ್ತಾರೆ. ಅದರಲ್ಲಿ ಒಬ್ಬರು ಅಜ್ಜಿ ಏನಾದರೂ ತಗೊಳ್ಳಿ ಪ್ಲೀಸ್ ಅಂತ ತುಂಬಾ ಒತ್ತಾಯ ಮಾಡಿದರು. ಯಾಕೋ ಅವರನ್ನು ನೋಡಿ ಬೇಜಾರು ಮಾಡಿಸೋದು ಬೇಡ ಅಂತ ಅನಿಸಿ ಈ 3 ವಸ್ತುಗಳನ್ನು ಅಂದರೆ ಒಂದು ಶಂಖ, ಸರ ಮತ್ತು ಬ್ರೇಸ್ಲೆಟನ್ನು ತಗೊಂಡ್ವಿ. ಸೂರ್ಯೋದಯದ ನಂತರ ವಿವೇಕಾನಂದ ಕೇಂದ್ರವನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಂತರ ನಾವು ಹೋಗಿದ್ದು ಕನ್ಯಾಕುಮಾರಿಯ ಮುಖ್ಯವಾದ ಸ್ಥಳವಾದ ವಿವೇಕಾನಂದ ರಾಕ್ ಮೆಮೋರಿಯಲ್. ಸಮುದ್ರದ ಮಧ್ಯ ಇರೋದ್ರಿಂದ ಲಾಂಜ್ನಲ್ಲಿ ಹೋಗಬೇಕಾಗತ್ತೆ. ಅದಕ್ಕೆ ಟಿಕೆಟ್ ತಗೊಳ್ಳೋಕೆ ಅತಿ ದೊಡ್ಡ ಕ್ಯೂ ಇತ್ತು. ಸುಮಾರು 3ರಿಂದ 4 ಗಂಟೆ ವೇಟ್ ಮಾಡಿ ಕೊನೆಗೆ ನಾವು ತ್ರಿವೇಣಿ ಸಂಗಮ ವಿವೇಕಾನಂದ ಸ್ಟ್ಯಾಚ್ಯೂ ಇರೋ ಜಾಗಕ್ಕೆ ರೀಚ್ ಆದ್ವಿ. ಅಲ್ಲಿ ಏನೇನಿದೆ ಅಂದರೆ ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚ್ಯೂ, ಫೇಮಸ್ ಪೋಯಿಟ್ ಮತ್ತು ಫಿಲಾಸಫರ್ ತಿರುವಳ್ಳುವರ್ ಅವರ ಪ್ರತಿಮೆ, ಸ್ವಾಮಿ ಶ್ರೀಪಾದ ಅವರ ಟೆಂಪಲ್ ಮತ್ತು ಟೆಂಪಲಲ್ಲಿ ಕನ್ಯಾಕುಮಾರಿ ಅಮ್ಮನವರ ಪಾದಚಿಹ್ನೆ ಕೂಡ ಇದೆ. ಟೆಂಪಲಲ್ಲಿ ಮತ್ತು ವಿವೇಕಾನಂದರ ಸ್ಟ್ಯಾಚ್ಯೂ ಇರೋ ಜಾಗದಲ್ಲಿ ಫೋಟೋಗ್ರಫಿ ಅಲೋ ಇಲ್ಲ. ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದರೆ ಗ್ಲಾಸ್ ಬ್ರಿಡ್ಜ್. ನಾನು ಫಸ್ಟ್ ಟೈಮ್ ಗ್ಲಾಸ್ ಬ್ರಿಡ್ಜ್ ನೋಡ್ತಾ ಇರೋದು, ಸೊ ನನಗೆ ತುಂಬಾ ಖುಷಿ ಆಯಿತು. ವ್ಲಾಗ್ ಮಾಡೋ ಪ್ಲ್ಯಾನಲ್ಲಿ ನಾನಿರಲಿಲ್ಲ, ಮತ್ತು ಅಲ್ಲಿ ತುಂಬಾ ಗಾಳಿ ಬಿಸಿಲು ಇರೋದ್ರಿಂದ ವೀಡಿಯೋಗ್ರಫಿ ಫೋಟೋಗ್ರಫಿನ ಸರಿಯಾಗಿ ಮಾಡೋಕ್ಕಾಗಿಲ್ಲ. ನೆನಪಿಗೋಸ್ಕರ ಒಂದಿಷ್ಟು ವೀಡಿಯೋ ಫೋಟೋಸನ್ನು ಕ್ಯಾಪ್ಚರ್ ಮಾಡಿದ್ದನ್ನು ಮತ್ತು ನನ್ನ ಜೊತೆ ಟ್ರಿಪ್ಪಿಗೆ ಬಂದವರು
ಕಳಿಸಿರೋ ವಿಡಿಯೋವನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನಾವು ಕನ್ಯಾಕುಮಾರಿಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಹೊರಟು ಒಂದೆರಡು ಟೆಂಪಲ್ ವಿಸಿಟ್ ಮಾಡಿ ವಾಪಸ್ ನೆಕ್ಸ್ಟ್ ಡೇ ಕಣ್ಣೂರಿಗೆ ರೀಚ್ ಆದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಗೋಣ ಮತ್ತೆ. ಬಾಯ್ ಬಾಯ್. ಟೇಕ್ ಕೇರ್.